ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇಂದು ಜಿಲ್ಲಾ ಕಚೇರಿಯಲ್ಲಿ ವಿಚಾರವಾದಿ ಜ್ಯೋತಿಬಾ ಫುಲೆ ಮತ್ತು ಫಾತಿಮಾ ಶೇಖ್ ರವರುಗಳ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂಬಂಧ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ಅವರು ಮಾತನಾಡುತ್ತಾ, ಮಹಾನ್ ವಿಚಾರವಾದಿ ಜ್ಯೋತಿಬಾ ಫುಲೆ ಸಮಾಜ ಪರಿವರ್ತನಾ ಕಾರ್ಯಕ್ಕೆ ತಮ್ಮ ಮಡದಿಗೆ ಶಿಕ್ಷಣ ಕೊಟ್ಟು ಶೂದ್ರಾತಿ ಶೂದ್ರರ ಮಕ್ಕಳಿಗೆ, ಅದರಲ್ಲೂ ಬಾಲಕಿಯರಿಗಾಗಿ ಹಲವು ಶಾಲೆಗಳನ್ನು ಆರಂಭಿಸಿದಂಥ ವ್ಯಕ್ತಿಗಳಾಗಿದ್ದರು. ಶಾಲೆಗೆ ಶಿಕ್ಷಕರು ಯಾರೂ ಬಾರದಿದ್ದಾಗ ಫುಲೆ ತಮ್ಮ ಮಡದಿ ಸಾವಿತ್ರಿಬಾಯಿ ಫುಲೆಗೆ ಪಾಠ ಹೇಳಿಕೊಡುವ ಮೂಲಕ ಶಿಕ್ಷಕ ಸೇವೆ ಮಾಡಲು ಮಾರ್ಗದರ್ಶನ ಮತ್ತು ಸಹಾಯ ಮಾಡುತ್ತಾರೆ. ಫುಲೆ ಅವರ ಸಾಮಾಜಿಕ ಪರಿವರ್ತನಾ ಕಾರ್ಯಕ್ಕೆ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಪುರೋಹಿತ ಶಾಹಿಗಳು ಕೊಡುವ ಅವಮಾನ ಸಂಕಟಗಳನ್ನು ಧೈರ್ಯದಿಂದ ಎದುರಿಸಿ ಅಕ್ಷರದ ಕ್ರಾಂತಿ ಮಾಡಿದಂಥ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿದ್ದಾರೆ ಎಂದು ತಿಳಿಸಿದರು. ಸಾವಿತ್ರಿಬಾಯಿ ಫುಲೆರವರ ಸ್ನೇಹಿತೆಯಾದಂಥ ಫಾತಿಮಾ ಶೇಖ್ ರವರು ಸಹ ತಮಗೆ ತಿಳಿದ ವಿದ್ಯೆಯನ್ನು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಮತ್ತು ದಲಿತ ಮಕ್ಕಳಿಗೆ ಮನೆ ಪಾಠ ಹೇಳಿಕೊಡೋದ್ರ ಮೂಲಕ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಎಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಎನ್, ಅಲ್ಪಸಂಖ್ಯಾತ ಯುವ ಘಟಕದ ಜಿಲ್ಲಾಧ್ಯಕ್ಷ ಮೊಯಿನ್ ಮಹಮ್ಮದ್, ನಗರಾಧ್ಯಕ್ಷ ದಿಬ್ಬೂರು ಶ್ರೀನಿವಾಸ್, ಕೃಷಿ ಇಲಾಖೆ ನಿವೃತ್ತ ಅಧಿಕಾರಿಗಳಾದ ಗೌಸ್ಪೀರ್ ಸಾಬ್, ಮುಖಂಡರುಗಳಾದ ಮಂಜುನಾಥ್, ನಿರಂಜನ್, ಟಿ.ಎನ್. ನರಸಿಂಹಮೂರ್ತಿ, ಪೂರದಕಟ್ಟೆ ಮಂಜು, ಗಂಗಾಧರ್, ಜಿ.ಆರ್. ಕಿರಣ್, ವೈ.ಎಸ್. ರಂಗಸ್ವಾಮಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ಏನಿವತ್ತು ನಮ್ಮ ಭಾರತದ ಮೊದಲ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾಗಿ, ಏನು ಅಲ್ಪಸಂಖ್ಯಾತರ ನಮ್ಮ ಮುಸ್ಲಿಮ್ಸ್ ಮಹಿಳಾ ಶಿಕ್ಷಕಿಯಾಗಿ ಶ್ರೀಮತಿ ಅಕ್ಷರದವ್ವ ಅಂತ ಹೇಳಿದ ಹೆಸರುಸಿಗೆ ಫಾತಿಮಾ ಶೇಖ್ ಅವರವರ ಇವತ್ತು ಜನ್ಮ ದಿನೋತ್ಸವ ಹಾಗೂ ಸಾವಿತ್ರಿ ಬಾಪುಲೆ ಅವರ ಇವತ್ತು ಜನ್ಮದಿನೋತ್ಸವವನ್ನು ಏನಿವತ್ತು ನಮ್ಮ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಅವರಿಬ್ಬರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಏನಿವತ್ತು ಅವರ ಪ್ರತಿಯೊಬ್ಬರು ಅವರ ಹಾಕಿಕೊಟ್ಟಂಥ ಹಾದಿ, ಹಾಕಿಕೊಟ್ಟಂಥ ದಾರಿ, ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋದ್ರ ಜೊತೆಗೆ ಏನು ಶೂದ್ರರು ಮತ್ತು ಮಹಿಳೆಯರು ಶಿಕ್ಷಣಕ್ಕಾಗಿ ಹೋರಾಡಿದ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಅವರ ಜೊತೆ ನಿಂತು ಶಿಕ್ಷಣ ಕ್ರಾಂತಿಗೆ ಜೀವ ನೀಡಿದ ಭಾರತದ ಮೊದಲ ಮುಸ್ಲಿಮ್ಸ್ ಮಹಿಳಾ ಶಿಕ್ಷಕಿ ಫಾತಿಮಾ ಶೇಖ್ ಅವರ ಜಯಂತಿಯೊಂದು ಅವರಿಗೆ ನಮ್ಮ ಗೌರವ ನಮನಗಳನ್ನು ಸಲ್ಲಿಸುವುದರ ಮಟ್ಟಿಗೆ ಅವರ ಧೈರ್ಯ ಮತ್ತು ಆದರ್ಶ ಪ್ರತಿಯೊಬ್ಬರು ಹೆಣ್ಣು ಮಗುವಿನ ಬದುಕಿನಲ್ಲಿ ಬೆಳಕಾಗಿ ಹೊಳೆಯಲಿ ಎಂದು ಆಶಿಸುತ್ತಾ, ಏನು ಮನುವಾದಿಗಳ ಕ್ರೌರ್ಯ ಮತ್ತು ಹುನ್ನಾರಗಳಿಂದ ಶತಶತಮಾನಗಳಿಂದ ಶಿಕ್ಷಣದಿಂದ ವಂಚಿತರಾಗಿ ಬಹುಜನರ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ನೀಡಲು ಟೊಂಕ ಕಟ್ಟಿ ನಿಂತ ಶಿಕ್ಷಣ ಕ್ರಾಂತಿಗೆ ಮುನ್ನುಡಿ ಬರೆದ ಅಕ್ಷರದ ಜ್ಯೋತಿಗಳಾದ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಅವರ ಅಕ್ಷರದ ಅವ್ವ ಸಾವಿತ್ರಿಬಾ ಫುಲೆ ಜೊತೆಗೂಡಿ ಶಿಕ್ಷಣದ ಕ್ರಾಂತಿಗೆ ಮುಡಿದಿ ಇಟ್ಟು ಈ ಮೊಟ್ಟಮೊದಲ ಭಾರತೀಯ ಮಹಿಳಾ ಶಿಕ್ಷಕಿಯಾಗಿ ಫಾತಿಮಾ ಶೇಖ್ ಅವರ 1995ನೇ ಜಯಂತಿಯ ದಿನದಂದು ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಜೊತೆಗೆ ಏನಿವತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಅವತ್ತು ನಮ್ಮ ಪೂರ ವ್ಯವಸ್ಥೆ ಇದ್ದಂಥ ನಾವು ಶಿಕ್ಷಣಕ್ಕೆ ವಂಚಿತ ಆದಂಥ ನಾವು SC ST OBCಗಳು ಅವತ್ತು ವಿದ್ಯಾಭ್ಯಾಸ ನಿಲ್ಲದಂಥ ಕಾಲಘಟ್ಟದಲ್ಲಿ ಅವತ್ತು ಏನು ಮನುವಾದಿಗಳ ದರ್ಪದಲ್ಲಿ ಅಂಥ ಕ್ರೌರಿಗಳು ಎದುರಿಸಿ ದಿಟ್ಟತನದಿಂದ ಶಿಕ್ಷಣವನ್ನು ನಮ್ಮ ಮೂಲ ನಿವಾಸಿಗಳಿಗೆ ಶಿಕ್ಷಣದ ಕ್ರಾಂತಿಯನ್ನು ಬೆಳಗಿದಂಥ ಜ್ಯೋತಿ ಇಬ್ಬರು ಮಹಾ ಜ್ಯೋತಿಯನ್ನು ಇವತ್ತು ನೆನೆಸ್ಕೊಳ್ಬೇಕಾಗುತ್ತೆ. ಫಾತಿಮಾ ಶೇಖು, ಸಾವಿತ್ರಿಬಾ ಫುಲೆ, ಜ್ಯೋತಿಬಾ ಫುಲೆ ಮೂವರನ್ನ ಈ ದೇಶದ ಪ್ರತಿಯೊಬ್ಬರು ಏನು ನಮ್ಮ ಮೂಲ ನಿವಾಸಿಗಳು ಅವ್ರನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ ಅವರ ಆದರ್ಶಗಳನ್ನು ನಾವೆಲ್ಲ ಪಾಲನೆ ಮಾಡೋಣ, ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಇನ್ನೂ ಮುಂದೆ ಸಾಗೋಣ ಅಂತ ಹೇಳುತ್ತಾ ಅವರ ಇಬ್ಬರು ಮಹಾ ನಾಯಕರಿಗೆ ಇವತ್ತು ನಾವು ಗೌರವಪೂರ್ವಕ ಹುಟ್ಟುಹಬ್ಬನ ಶುಭಾಶಯಗಳನ್ನು ಕೋರುವ ಜೊತೆಗೆ ಅವರ ಆದರ್ಶವನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತೀವಿ. ಜೈ ಭೀಮ್, ಜೈ ಭೀಮ್. ನಿಧಿಕುಮಾರ್ ಅಂದ್ಬಿಟ್ಟು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಅಧ್ಯಕ್ಷರು.